ಬಿಗ್ ಬಾಸ್ ಕನ್ನಡ ಸೀಸನ್ 4 ಕಾರ್ಯಕ್ರಮದ ಮೂಲಕ ಕರುನಾಡ ಮನೆ ಮನದಲ್ಲಿಯೂ ಜನಪ್ರಿಯತೆ ಗಳಿಸಿದ ಆರ್ಜೆ ನಿರಂಜನ್ ದೇಶಪಾಂಡೆ ಸದ್ದು ಸುದ್ದಿ ಮಾಡದೆ ಇಂದು ಸಪ್ತಪದಿ ತುಳಿದಿದ್ದಾರೆ. ಒಂದ್ ಕಡೆ ನಟಿ ಅಮೂಲ್ಯ ವಿವಾಹ ಮಹೋತ್ಸವ ಇಂದು ಅದ್ದೂರಿಯಾಗಿ ಜರುಗಿದ್ರೆ, ಇನ್ನೊಂದ್ ಕಡೆ ನಿರಂಜನ್ ದೇಶಪಾಂಡೆ ಕೂಡ ಇವತ್ತು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದಾರೆ. ಯಶಸ್ವಿನಿ ಜೊತೆ ನಿರಂಜನ್ ದೇಶಪಾಂಡೆ ಇಂದು ನವಬಾಳಿಗೆ ಕಾಲಿಟ್ಟಿದ್ದಾರೆ. ನಿರಂಜನ್ ಯಶಸ್ವಿನಿ ವಿವಾಹ ಮಹೋತ್ಸವಕ್ಕೆ ತೆರಳಿ ನವರಸ ನಾಯಕ ಜಗ್ಗೇಶ್ ಅವರು ಶುಭ ಹಾರೈಸಿದ್ದಾರೆ. ಕಿರಿಕೀರ್ತಿ ಹಾಗೂ ನಿರಂಜನ್ ದೇಶಪಾಂಡೆ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಎಂಬುದನ್ನ ನೀವೆಲ್ಲ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೋಡಿದ್ದೀರಾ. ಇಂದು ಆಪ್ತ ಮಿತ್ರನ ಮದುವೆಗೆ ತೆರಳಿ ನವ ಜೋಡಿಗೆ ಕಿರಿಕೀರ್ತಿ ವಿಶ್ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ನಿರಂಜನ್ ಯಶಸ್ವಿನಿ ಮದುವೆ ಕಳೆದ ವರ್ಷವೇ ಆಗ್ಬೇಕಾಗಿತ್ತು. ಆದ್ರೆ ಅಷ್ಟರಲ್ಲಿ ನಿರಂಜನ್ಗೆ ಬಿಗ್ ಬಾಸ್ ಆಫರ್ ಸಿಕ್ತು. ಹೀಗಾಗಿ ಮದುವೆ ದಿನಾಂಕವನ್ನ ಮುಂದಕ್ಕೆ ತಳ್ಳಿ ಕಾರ್ಯಕ್ರಮದಲ್ಲಿ ನಿರಂಜನ್ ಭಾಗವಹಿಸಿದ್ರು. ಕಳೆದ ವರ್ಷ ನಿಶ್ಚಿತಾರ್ಥ ಮಾಡಿಕೊಂಡ ನಿರಂಜನ್ ಮತ್ತು ಯಶಸ್ವಿನಿ ಇಂದು ದಾಂಪತ್ಯ ಜೀವನಕ್ಕೆ ಅಡಿ ಇಟ್ಟಿದ್ದಾರೆ. ದಂಪತಿಗಳಿಗೆ ನಮ್ಮ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.